ಸುಮಾರು 6 ತಿಂಗಳ ಮಗು ನಮ್ಮ ಮಣಿಪಾಲದಿಂದ ಬೆಂಗಳೂರು ಜಯದೇವಿಗೆ ಒಂದು ಹೃದಯ ಸಮಸ್ಯೆ ಕಾಯಿಲೆಗೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ. 2 ಆಂಬುಲೆನ್ಸ್ ಉಚಿತವಾಗಿ ಇಲ್ಲಿಂದ ಹೋಗ್ತದೆ. ಸುಮಾರು ಒಂದು 50,000 ವೆಚ್ಚ ಆಗಿರ್ಬೋದು. ಆ 50,000 ವೆಚ್ಚನು ನನ್ನ ಕೈಯಲ್ಲಿ ಹೋಗ್ತಿದೆ. ಯಾಕೆಂದ್ರೆ ಆ 50,000 ಮಗುಗೋಸ್ಕರ ಆಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಎಲ್ಲ ಈಗ ಸಹ ನನ್ನ ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನನ್ನ ಮಗು ಕಾರ್ತಿಕ, ಅವನ ಐಸಿಯಲ್ಲಿ ಈಗ ಗುಣಮುಖನಾಗಿ ಹೊರಗೆ ಡಿಸ್ಚಾರ್ಜ್ ಆಗಿದ್ದಾನೆ. ಬ್ಲಡ್ ಉಂಟಲ್ಲ ಸರ್ಕಲ್ ಆಗುವಾಗ ಮಿಕ್ಸ್ ಆಗಿ ಹೋಗ್ತಾ ಇದೆ. ದಾರಿ ಉದ್ದಕ್ಕೂ ಆದಷ್ಟು ಜನರು ದಾರಿ ಬಿಟ್ಟು ಕೊಡಬೇಕು ನಮ್ಮ ಆಂಬುಲೆನ್ಸ್ ಬರುವಾಗ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ ಮೂಲಕ 6 ತಿಂಗಳ ಮಗುವನ್ನ ಉಚಿತವಾಗಿ ಈಶ್ವರ್ ಮಲ್ಪೆ ಆಂಬುಲೆನ್ಸ್ ಮೂಲಕ ಕರೆದುಕೊಂಡು ಹೋಗಲಾಗಿದೆ. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಒಂದು ಚಿಕ್ಕ ಮಗುವನ್ನು, ಸುಮಾರು 6 ತಿಂಗಳ ಮಗು ವೃಂದ ಎಂಬ ಮಗು ನಮ್ಮ ಮಣಿಪಾಲದಿಂದ ಬೆಂಗಳೂರು ಜಯದೇವಿಗೆ ಒಂದು ಹೃದಯ ಸಮಸ್ಯೆ ಕಾಯಿಲೆಗೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ ನಮ್ಮ ಈಶ್ವರ್ ಮಲ್ಪೆ ಟೀಮ್ನ ಜೊತೆಗೆ. ಇವತ್ತು ನಮ್ಮ ಜೊತೆಗೆ ಸುಮಾರು ಇಲ್ಲಿಯ ನಮ್ಮ ಮಣಿಪಾಲದ ಆಂಬುಲೆನ್ಸ್ಗಳು, ಅದಲ್ಲದೆ ನಮಗೆ ದಾರಿ ಉದ್ದಕ್ಕೂ ಸಿಗುವ ಎಲ್ಲ ಆಂಬುಲೆನ್ಸ್ಗಳು, ಅದರಲ್ಲಿರುವ ಮಾಲಕರು ಮತ್ತು ಅದರಲ್ಲಿರುವ ಪೈಲಟ್ಗಳು ಎಲ್ಲರೂ ಸಹಕರಿಸ್ತಾರೆ ಅಂತ ಹೇಳಿದ್ದಾರೆ. ಅದರಿಂದ ದಾರಿ ಉದ್ದಕ್ಕೂ ನಮಗೆ ಸಾರ್ವಜನಿಕರಾಗಲಿ, ಪೊಲೀಸ್ ಇಲಾಖೆ ಆಗಲಿ, ಪ್ರತಿಯೊಬ್ಬರು ಸಹ, ವಾಹನ ಚಾಲಕರು, ಅದರಲ್ಲಿರುವ ಎಲ್ಲ ಆಟೋ ರಿಕ್ಷಾ ಚಾಲಕರು ಎಲ್ಲರೂ ಸಹ ನಮಗೆ ದಾರಿ ಮಾಡಿಕೊಡ್ಬೇಕು. ಯಾಕೆಂದರೆ ಈ ಮಗು ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅದರಿಂದ ಇಲ್ಲಿಂದ ಅಲ್ಲಿ ಹೋಗೋ ತನಕ ಆ ವೃಂದ ಎನ್ನುವ 6 ತಿಂಗಳ ಹಸುಳೆ ಮಗುವನ್ನು, ಆ ಮಗುವ ಒಂದು ಸುರಕ್ಷತೆಗಾಗಿ ಎಲ್ಲರೂ ಒಂದು ಪ್ರಾರ್ಥನೆ ಇರಲಿ ಅಂತ ನಾವೆಲ್ಲರಲ್ಲೂ ಸಹ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ಸುಮಾರು ಈಗ ಒಂದು 4 ಗಂಟೆಗೆ ಇಲ್ಲಿಂದ ಮಗು ಹೊರಡ್ತದೆ. ಆದರೆ ಇಲ್ಲಿಂದ ಹೊರಡುವಾಗ ದಾರಿ ಉದ್ದಕ್ಕೂ ಮಣಿಪಾಲ, ಹಿರಿಯಡ್ಕ, ಕಾರ್ಕಳ, ಬಜಗೋಳಿ, ಗುರುವಾಯನಕೆರೆ, ಬೆಳ್ತಂಗಡಿ, ಉಜಿರೆ, ಚಾರ್ಮಾಡಿ, ಮೂಡಿಗೆರೆ, ಬೇಲೂರು, ಹಾಸನ, ಚನ್ನರಾಯಪಟ್ಟಣ, ಬೇಲೂರು ಕ್ರಾಸ್, ನೆಲಮಂಗಲ, ಆಮೇಲೆ ಜಯದೇವ ಹಾಸ್ಪಿಟ್ಲಿಗೆ ಅಲ್ಲಿನ ನಮ್ಮೊಟ್ಟಿಗೆ ಅಲ್ಲಿನ ಆಂಬುಲೆನ್ಸ್ನ ಮಾಲಕರು ಹಾಗೂ ಅಲ್ಲಿನ ಪೈಲಟ್ಗಳು ನಮ್ಮೊಟ್ಟಿಗೆ ಸಹಕರಿಸಲಿದೆ. ದಾರಿ ಉದ್ದಕ್ಕೂ ಆದಷ್ಟು ಜನರು ದಾರಿ ಬಿಟ್ಟು ಕೊಡಬೇಕು ನಮ್ಮ ಆಂಬುಲೆನ್ಸ್ ಬರುವಾಗ. ಅಲ್ಲಿರೋ ಪ್ರತಿಯೊಬ್ಬರು ಸಹ ನಮಗೆ ಸಹಕರಿಸಿ ಅಂತ ಕೇಳ್ಕೊಳ್ತೀವಿ. ಸುಮಾರು ನನ್ನ ಲೆಕ್ಕದಲ್ಲಿ 6 ಅವರ್ ಇದೆ ಇಲ್ಲಿಂದ, ಯಾಕಂದ್ರೆ ಟ್ರಾಫಿಕ್ ಇಲ್ಲ. ಟೋಟಲ್ ಒಂದು 10 ಗಂಟೆಗೆ ಅಲ್ಲಿ ಮುಟ್ಬೋದು ಅಂತ ನಮ್ಮೊಂದು ಏಮ್ ಇದೆ. ಆದಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕು. ನಿಧಾನವಾಗಿ ಸುರಕ್ಷಿತವಾಗಿ ನಾವು ಕರ್ಕೊಂಡು ಹೋಗ್ತೇವೆ. ಆದಷ್ಟು ಎಲ್ಲ ನಮ್ಮ ಕರ್ನಾಟಕ ಜನತೆ ಮುಂದೆ ಇರುವ ಎಲ್ಲರೂ ಸಹ ನಮಗೊಂದು ಪ್ರಾರ್ಥನೆ, ಆ ಮಗು ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿ, ಸುಖಕರ ಒಂದು ಪ್ರಯಾಣದಲ್ಲಿ ಎಲ್ಲರ ಒಂದು ಪ್ರಾರ್ಥನೆ ಇರಲಿ ಅಂತ ನಾವು ಇದರಲ್ಲಿ ನಮ್ಮ ಜೊತೆ ಕೇರ್ ಟೇಕರ್ ಸಹ ಇದ್ದಾರೆ. ಬನ್ನಿ, ನಮ್ಮ ಜೊತೆಗೆ ನಮ್ಮ ಆ ಮಗುಗೆ ಕರ್ಕೊಂಡು ಹೋಗುವ, ಆ ಮಗು ಪಾಲನೆಗೋಸ್ಕರ ಒಂದು ನಮ್ಮ ಎಕ್ಸ್ಟ್ರಾ ಕೇರ್ ಟೇಕರ್ ಸಹ ಇದ್ದಾರೆ. ಅವರು ಸಹ ಕರ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಪ್ರಥಮ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೊಂದು ಮಗು ಕರ್ಕೊಂಡು ಹೋಗೋದು ಸುಲಭ ಅಲ್ಲ. ಆ ಚಿಕ್ಕ 6 ತಿಂಗಳ ಮಗುವನ್ನು ನಮ್ಮ ಟೀಮಿನ ಜೊತೆಗೆ, ಯಾಕೆ ನಮ್ಮ ಟೀಮಲ್ಲಿ 10 ಜನ ಇದ್ದಾರೆ, ಅದರೊಟ್ಟಿಗೆ ಒಂದು ಕೇರ್ ಟೇಕರ್ ಇದ್ದಾರೆ, ಅವರೆಲ್ಲ ಬೆಂಬಲದೊಂದಿಗೆ ನಾನು ಈ ಮಗುವನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆಂದರೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದು ಎಲ್ಲ ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ಯಾಕೆಂದರೆ ಒಂದು ಮಗುನ ಕರ್ಕೊಂಡು ಹೋಗ್ತದೆ ಅಂತ ಹೇಳೋದು ಸುಲಭ ಅಲ್ಲ. ಯಾಕೆಂದ್ರೆ ನಮ್ಮ ಜೊತೆಗೆ 2 ಆಂಬುಲೆನ್ಸ್ ಬೇಕು. ಯಾಕೆ ಆ 2 ಆಂಬುಲೆನ್ಸು ಏನಾದರೂ ಒಂದು ಆಂಬುಲೆನ್ಸ್ ಏನು ರೋಡ್ ಕಂಡೀಷನ್ ಸರಿ ಇಲ್ಲ. ಇಲ್ಲಿ ನಮೀಗ ಉಜಿರೆ ಹೋಗುವಾಗ ನಮ್ಮಿಂದ ಇಲ್ಲಿ ಬೆಳ್ತಂಗಡಿಯಿಂದ ಆ ಕಡೆ ರೋಡ್ಸ್ ತುಂಬ ಹದಗೆಟ್ಟಿದೆ. ಅಲ್ಲಿರುವ ಮುಂದಿರೋ ಆಂಬುಲೆನ್ಸ್ಗಳು ಸಪೋರ್ಟ್ ಕೊಡ್ತಾರೆ. ಆದರೆ ಅದಕ್ಕೋಸ್ಕರ ಮುಂಚೆ ನಾವು 2 ಆಂಬುಲೆನ್ಸ್ ಇಟ್ಕೊಂಡಿದ್ದೆ. ಯಾರಾದರೂ ಒಂದು ಹೋಗುವಾಗ ನಮ್ಮ ಸ್ವಂತ ಖರ್ಚಿನಿಂದ 2 ಆಂಬುಲೆನ್ಸ್ ಆಗಿ ಉಚಿತವಾಗಿ ಇಲ್ಲಿಂದ ಹೋಗ್ತದೆ. ಸುಮಾರು ಒಂದು 50,000 ವೆಚ್ಚ ಆಗಿರ್ಬೋದು. ಆ 50,000 ವೆಚ್ಚನೂ ನನ್ನ ಕೈಯಲ್ಲಿ ಹೋಗ್ತಾಯಿದೆ. ಯಾಕೆಂದರೆ ಆ 50,000 ಮಗುಗೋಸ್ಕರ ಆಗ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಏನಾದರೂ ಬಂದ ಹಣನು ಇದು ಒಟ್ಟುಗೂಡಿಸಿ ಆ ಮಗುಗೋಸ್ಕರ ಆಗ್ತಾಯಿದೆ. ಆ ಒಳ್ಳೇದಾಗಲಿ. ಯಾಕೆಂದರೆ ಈಗ ಸಹ ನನ್ನ ಮಗು, ನಮ್ಮ ಒಂದು ಮಗು ಎಲ್ಲಿ ನಮ್ಮ ಉಡುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನನ್ನ ಮಗು ಕಾರ್ತಿಕ, ಅವನು ಐಸಿಯಲ್ಲಿ ಈಗ ಗುಣಮುಖನಾಗಿ ಹೊರಗೆ ಡಿಸ್ಚಾರ್ಜ್ ಆಗಿದ್ದಾನೆ. ಯಾಕೆಂದರೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಗುಣಮುಖನಾಗಿದ್ದಾನೆ. ಅದರಿಂದ ಆ ಮಗು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ, ಅದೇ ರೀತಿ ಈ ಮಗು ವೃಂದ ಸಹ ಎಲ್ಲರ ಪ್ರಾರ್ಥನೆಯಲ್ಲಿ ಒಳ್ಳೆ ರೀತಿಯಿಂದ ಹೋಗಲಿ, ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತಾ ಇದ್ದೇನೆ.
ನಮಸ್ತೆ, ರಂಜನಿ ನನ್ನ ಹೆಸರು. ಆ ಮಗುವನ್ನು ಇಲ್ಲಿಂದ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಎಲ್ಲಿನೂ ಕೆಳಗೆ ಬಿಡ್ಲಿಕ್ಕಿಲ್ಲ. ಇಲ್ಲಿಂದ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ತನಕ ನಾನು ಕೈಯಲ್ಲಿ ಬಿಡುವುದಿಲ್ಲ, ಮತ್ತು ಪಾರ್ಟಿ ಕೂಡ ಕೊಡುವುದಿಲ್ಲ. ಯಾಕಂದರೆ ಏನು ಸಮಸ್ಯೆ ಆಗಬಾರ್ದಂತ ದಾರಿ ಮಧ್ಯದಲ್ಲಿ. ಏನು ಸಮಸ್ಯೆ ಆಗದ ಹಾಗೆ ನಾನು ಇಲ್ಲಿಂದ ಅಲ್ಲಿ ತನಕ ಕರ್ಕೊಂಡು ಹೋಗಬೇಕು. ಹಾಗೆ ನಿಮ್ಮ ಎಲ್ಲ ಜನತೆ ನನಗೆ ಆಶೀರ್ವಾದ ಒಂದು ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಹೆಸರು ಭಾರತಿ ಅಂತ, ಕುಂದಾಪುರ ತಾಲೂಕಿನವರು. ಆಮೇಲೆ ನಮ್ಮ ಮಗುಗೆ 6 ತಿಂಗಳಾಗಿ 7 ತಿಂಗಳಿಗೆ ನಿನ್ನೆ ಹಿಡಿದಿದೆ ಅಷ್ಟೇ. ಅವರಿಗೆ ಹಾರ್ಟಲ್ಲಿ ರಕ್ತನಾಳ ಸಪೂರ ಇದೆ, ಮತ್ತು ಹಾರ್ಟಿದು ಬ್ಲಡ್ ಉಂಟಲ್ಲ ಸರ್ಕಲ್ ಆಗುವಾಗ ಮಿಕ್ಸ್ ಆಗಿ ಹೋಗ್ತಾ ಇದೆ. ನಮಗೆ ಇವಾಗ ಹೆಲ್ಪ್ ಮಾಡ್ತಾ ಇರೋದು ಈಶ್ವರ್ ಮಲ್ಪೆ ಅವರು. 10 ಗಂಟೆ ಆಗ್ಬೋದು. ಹಾಂ, ಅವರು 0 ಟ್ರಾಫಿಕಲ್ಲಿ ಮಾಡಿಸಿಕೊಡ್ತೆ ಅಂದಿದ್ರು. 10 ಗಂಟೆ ಆಗ್ಬೋದು.